ವಿಶೇಷವಾದ ಗುರುವಾರ ಇರೋದ್ರಿಂದ ನಾನು ಈ ತಂತ್ರವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ತಂದಿದ್ದೇನೆ. ಈ ತಂತ್ರ ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋಂಥ ಕನಸು ವಿಶು ಪೂರ್ತಿ ಆಗುತ್ತೆ. ಸೊ ಏನಪ್ಪ ಇದು ವಿಶೇಷವಾಗಿ ತಂತ್ರವನ್ನು ತಂದಿದ್ದಾರೆ, ಸೊ ನೀರನ್ನು ತುಂಬಿಟ್ಟಿದ್ದಾರೆ ಅಂತ ನೀವು ಅನ್ಕೋಬಹುದು. ಹೌದು ಸ್ನೇಹಿತರೆ, ಈ ತಂತ್ರವನ್ನು ನಾನು ಮಾಡಿರೋದ್ರಿಂದ ನನಗೆ ಈ ವಿಶ್ ಫಿಲ್ಲಪ್ ಆಗಿದೆ. ಸೊ ಹಾಗಾಗಿ ಗುರುವಾರ ಈ ತಂತ್ರವನ್ನು ನೀವು ತಪ್ಪದೇ ಮಾಡಿ. ಈ ತಂತ್ರವನ್ನು ಮಾಡಬೇಕಾದ್ರೆ ನೀವು ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಒಂದೇ ಬೇಡಿಕೆಯನ್ನು ನೀವು ಬೇಡ್ಕೋಬೇಕಾಗತ್ತೆ. ಸೊ ನೀವು ಕ್ಷಣಾರ್ಧದಲ್ಲಾಗಲಿ ನಿಮಗೆ ನೆರವೇರ್ಬೋದು, ಹಾಗೆ ಸ್ವಲ್ಪ ಸಮಯ ನಂತರ ಕೂಡ ನಿಮಗೆ ನೆರವೇರ್ಬೋದು. ಬಟ್ ನಿಮಗೆ ಕೆಲವೊಮ್ಮೆ ಆಸೆ ಇರುತ್ತೆ, ನಾವು ಕಾರ್ ತೊಗೋಬೇಕು, ಮನೆ ತೊಗೋಬೇಕು, ಬಂಗ್ಲೆ ತೊಗೋಬೇಕು, ಅಥವಾ ನಮಗೆ ಹಣದ ಸಮಸ್ಯೆ ಇದೆ, ಸೊ ಹಣ ನಮಗೆ ಆಕಸ್ಮಿಕವಾಗಿ ಬರಬೇಕು, ಅಥವಾ ಕೊಟ್ಟಿರೋರು ಹಣ ನಮಗೆ ರಿಟರ್ನ್ ಕೊಡಬೇಕು, ನಾ ಕಾರ್ ತೊಗೋಬೇಕು, ಬೈಕ್ ತೊಗೋಬೇಕು ಅನ್ನೋರು ಯಾವುದೇ ನಿಮ್ಮ ವಿಶ್ ಇದ್ರೂ ಕೂಡ ನೀವು ಈ ಒಂದು ತಂತ್ರ ಮಾಡೋದ್ರಿಂದ ನಿಮ್ಮ ವಿಶ್ ಫುಲ್ಲಪ್ ಆಗುತ್ತೆ. ಸೊ ಈ ತಂತ್ರ ಏನಪ್ಪ ಅಂದರೆ, ನೀವು ಈ ರೀತಿಯಾಗಿ ಒಂದು ಲೋಟದಲ್ಲಿ ತುಂಬ ನೀರನ್ನ ತೊಗೋಬೇಕಾಗುತ್ತೆ. ಗುರುವಾರ ದಿನ ನೀವು ಇದನ್ನು ಬೆಳಗ್ಗೆ ಕೂಡ ಮಾಡ್ಬೋದು ಅಥವಾ ಸಂಜೆ ಕೂಡ ನೀವು ಮಾಡ್ಬೋದು. ನೀವು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ, ಬೆಳಗ್ಗೆ ನೀವು 5 ಗಂಟೆಯಿಂದ 6:45 ನೀವು ಮಾಡಬೇಕಾಗುತ್ತೆ. ಸಮಯ ನೆನಪಿರಲಿ, ಅದರ ಮೇಲೆ ಮಾಡಿದ್ರೆ ನಿಮಗೆ ಆಗೋದಿಲ್ಲ. ಸೊ ಬೆಳಗ್ಗೆ 5ರಿಂದ 6:45 ಹಾಗೆ ಇಲ್ಲಪ್ಪ ನಮಗೆ ಸಂಜೆ ಆಗುತ್ತೆ, ಬೆಳಗ್ಗೆ ಆಗೋದಿಲ್ಲ ಅನ್ನೋರು ಸಂಜೆ ನೀವು 5 ಗಂಟೆಯಿಂದ ಸಂಜೆ 7:10 ನೀವು ಮಾಡಬೇಕಾಗತ್ತೆ. ನಿಮ್ಮ ಸ್ನಾನ ಎಲ್ಲ ಮುಗಿಸಿ, ನೀವು ದೇವ್ರ ಮನೆ ಪೂಜೆ ಮುಗಿಸಿ, ನೀವು ಈ ರೀತಿ ಒಂದು ಲೋಟನ ರಾಯರ ಮುಂದೆ ಇಟ್ಟು, ನೀವು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಇದೇ ರೀತಿ ರಾಯರ ಮುಂದೆ ಹೂವನ್ನು ಹಾಕಿ ಒಂದು ಲೋಟದಲ್ಲಿ ನೀರಿಟ್ಟು ನಿಮ್ಮ ಫುಲ್ ವಿಶ್ನ ನೀವು ಕೇಳ್ಕೋಬೇಕಾಗತ್ತೆ. ವಿಶ್ ಏನಪ್ಪ ಅಂದರೆ, ನಿಮ್ಮ ವಿಶ್ ಏನಿರುತ್ತೆ, ನಿಮ್ಮ ದುಡ್ಡಿನ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಮ ಯಾವುದೇ ರೀತಿ ಸಮಸ್ಯೆ ಇರ್ಬೋದು, ಸೊ ಯಾವುದೇ ರೀತಿ ಕೆಲಸ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಹೇಳ್ಕೊಂತ ಈ ಲೋಟದಲ್ಲಿರುವ ನೀರನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಆ ನೀರಿಗೆ ನೀವು ಹೇಳಬೇಕಾಗುತ್ತೆ, ನನ್ನ ಸ್ವಂತ ಮನೆ ತಗೋಬೇಕು ಆದಷ್ಟು ಬೇಗ ಅಂತ ಹೇಳಿ. ಇಲ್ಲ ಕೆಲವರು ನನಗೆ ಅಮೌಂಟ್ ಬರೋದಿದೆ ಅದನ್ನು ಬರೋ ಹಾಗೆ ಮಾಡಿ ಅಂತ ಹೇಳ್ಕೊಂಡು, ಅಥವಾ ನಾನು ಕಾರ್ ತಗೋಬೇಕು ಅಥವಾ ಬೈಕ್ ತಗೋಬೇಕು, ನನ್ನ ಯಶಸ್ಸಿಗೆ ನಾನು ಕಾಣಬೇಕು, ನಾನು ತುಂಬ ಚೆನ್ನಾಗಿ ಬೆಳಿಬೇಕು ಅನ್ನೋರು ಅದನ್ನು ಲೋಟಕ್ಕೆ ಹಿಡ್ಕೊಂಡು ನೀವು ವಿಷ್ನ ಆ ಲೋಟಕ್ಕೆ ಹೇಳ್ಕೊಂಡು, ನಿಮ್ದು ಯಾವ ಒಂದು ವಿಷಯ ಇರುತ್ತೆ ಅದನ್ನು ನೀವು ಲೋಟದ ಮುಂದೆ ಹೇಳ್ಕೊಂತ ಈ ನೀರನ್ನು ನೀವು ಗುಟುಕಾಗಿ ಕುಡಿಬೇಕಾಗುತ್ತೆ. ಸೊ ಸ್ನೇಹಿತರೆ, ಈ ನೀರನ್ನು ಯಾರಿಗೂ ನೀವು ಕೊಡೋ ಹಾಗಿಲ್ಲ, ಈ ನೀರನ್ನು ನೀವೇ ಕುಡಿಬೇಕು. ಇದನ್ನು ನೀವು ಕುಡಿದು ನಂತರ ನೀವು ರಾಯರಿಗೆ ಪ್ರಾರ್ಥನೆ ಮಾಡ್ತಾ ಇದನ್ನು ನೀವು ಕುಡಿದು ಮುಗಿಸ್ಬೇಕಾಗುತ್ತೆ. ಸೊ ಮುಗಿಸಾದ ನಂತರ ನಿಮಗೆ ಇದರ ಪರಿಣಾಮ ನಿಮಗೆ ಗೊತ್ತಾಗುತ್ತೆ. ಸೊ ಕೆಲವರಿಗೆ ತಕ್ಷಣ ಇದು ಫಲ ಕೊಡ್ಬೋದು, ಇನ್ನು ಕೆಲವರಿಗೆ ಸ್ವಲ್ಪ ನಂತರ ಫಲ ಕೊಡ್ಬೋದು, ಬಟ್ ಆದರೆ ಖಂಡಿತ ಫಲ ಕೊಡುತ್ತೆ. ನೀವು ಇದನ್ನು ಗುರುವಾರನೇ ಮಾಡಬೇಕಾಗತ್ತೆ ಸ್ನೇಹಿತರೆ. ಗುರುವಾರ ನೀವು ಮಾಡೋದ್ರಿಂದ ರಾಯರ ಆಶೀರ್ವಾದ ಕೂಡ ಇರುತ್ತೆ, ನಿಮ್ಮ ಬೇಗ ನೆರವೇರಬೇಕಾಗಿರೋ ಕನಸು ಕೂಡ ಬೇಗ ನೆರವೇರುತ್ತೆ. ಈ ಲೋಟದಲ್ಲಿರುವ ನೀರನ್ನು ನೀವು ಕುಡಿದ ನಂತರ ನೀವು ರಾಯರಿಗೆ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕಾಗುತ್ತೆ. ರಾಯರೇ, ನಾನು ಈ ಅಂದ್ಕೊಂಡಿರುವಂಥ ಕೆಲಸನ ನೀವು ಬೇಗ ನನಗೆ ಮಾಡಿಕೊಡಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಬೇಕಾಗತ್ತೆ. ನೀವು ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಈ ಪ್ರತಿಫಲ ಸಿಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ನಿಮ್ಮ ಕೆಲಸ ಕೂಡ ಆದರೂ ಕೂಡ ಖಂಡಿತ ಆಗುತ್ತೆ, ಬಟ್ ನೀವು ಮಾಡುವಂಥ ತಂತ್ರವನ್ನು ನೀವು ಮನಸ್ಸಿಟ್ಟು ಭಕ್ತಿಯಿಂದ ನೀವು ಮಾಡಿದರೆ ಖಂಡಿತ ಅದ್ರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಯಾವುದೇ ಆದರೂ ನಾವು ಯಾಕೆ ಮಾಡಬೇಕು, ಯಾವುದೂ ಆಗಲ್ಲ ಅಂದರೆ ಯಾವುದೂ ಆಗಲ್ಲ, ಬಟ್ ನೀವು ಭಕ್ತಿಯಿಂದ ನೀವು ಮಾಡಿದ್ದೇ ಆದರೆ ಖಂಡಿತ ನಿಮಗೆ ಇದರ ಫಲ ನೀವು ನೋಡ್ತೀರಾ ಸ್ನೇಹಿತರೆ. ಸೊ ನೀವು ಯಾರು ರಾಯರ ಭಕ್ತರಾಗಿರೋ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ರಾಯರು ಇದ್ದಾರೆ ಅಂತೇಳಿ ಕಮೆಂಟ್ ಮಾಡಿ. ಸೊ ಖಂಡಿತ ಎಲ್ಲರಿಗೂ ರಾಯರು ಒಳ್ಳೇದು ಮಾಡ್ತಾರೆ. ಈ ತಂತ್ರವನ್ನು ನೀವು ಗುರುವಾರ ಮಾಡಿ ನೋಡಿ, ಅದ ನಂತರ ನಿಮಗೆ ಏನು ಉಪಯೋಗ ಆಯಿತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ನನ್ನ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೇನೆ. ಹಾಗೆ ನಿಮ್ಗೆ ಯಾವ್ದಾರ ಸಮಸ್ಯೆ ಇದ್ದರೆ ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತಿದ್ರೆ ಖಂಡಿತ ಆ ಸಮಸ್ಯೆನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೂ ಕೂಡ ನಿಮಗೆ ಪರಿಹಾರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ನೀವು ತುಂಬು ಹೃದಯದ ಧನ್ಯವಾದಗಳು.